ನಮಸ್ಕಾರ ಗೆಳೆಯರೇ. ನಾವಿವತ್ತು ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಹೊರಟಿದ್ದೇವೆ. ನಮ್ಮ ಜೊತೆ ವಿಠಲಣ್ಣನವರಿದ್ದಾರೆ, ಹಾಗೂ ದಿನೇಶ್ ಅವರಿದ್ದಾರೆ ನಮ್ಮ ಜೊತೆ, ಅವರಿದ್ದಾರೆ ನಮ್ಮ ಜೊತೆ, ಹಾಗೂ ವಿಜಿತ್ ಅವರಿದ್ದಾರೆ, ಹಾಗೂ ನಮ್ಮ ರಾಜೇಶ್ ಅವರಲ್ಲಿ ಮುಂದೆ ಕುತ್ಕೊಂಡಿದ್ದಾರೆ, ಹಾಗೂ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಮುಂದೆ ಕುತ್ಕೊಂಡಿದ್ದಾರೆ. ನಾವು ಮಲ್ಪೆ ಬಂದರಿನಿಂದ ಹೊರಟಿದ್ದೇವೆ. ಈಗ ಗಂಟೆ ಸುಮಾರು 4 ಆಗ್ತಾ ಬಂತು. ನಮ್ಮ ಟೀಮ್ನಲ್ಲಿ ಎಲ್ಲ ಕೈಗಾಳು ಹಾಕುವವರಿರೋದು ವಿಠಲಣ್ಣ, ದಿನೇಶ್ ಅವರು, ಜಾನ್ ಬಾಯ್ ಹಾಗೂ ವಿಜಿತ್ ಎಲ್ಲ ಕೈಗಾಳು ಹಾಕೋರು, ರಾಜೇಶ್ ಅವರು ಕೂಡ. ನಾನು ಮಾತ್ರ ಒಬ್ಬನೇ ಸ್ಪಿನ್ನಿಂಗ್ ಮಾಡೋದು ಇವತ್ತು. ಸದ್ಯಕ್ಕೆ ಮಳೆಗಾಲ ಪ್ರಾರಂಭವಾಗ್ತದೆ, ಹಾಗಾಗಿ ಟೂರಿಸ್ಟ್ ಬೋಟ್ ಎಲ್ಲ ಸ್ಟಾಪ್ ಆಗಿದೆ. ಹಾಗೆ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗ್ಲಿಕ್ಕೆ. ಹಾಗೆ ಹೋಗ್ತಾ ಇದ್ದೇವೆ ನಾವು. ವಿಡಿಯೋವನ್ನು ಕೊನೆವರೆಗೆ ನೋಡಿ ಗೆಳೆಯರೆ, ಹಾಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ನಾವೀಗ ಮಲ್ಪೆ ಸೀ ವಾಕ್ ಕ್ರಾಸ್ ಮಾಡಿ ಬಂದ್ವಿ. ಅಳಿವೆ ಬಾಗಿಲನ್ನು ಕ್ರಾಸ್ ಮಾಡಿ ಅಲ್ಲಿ ಮುಂದೆ ಕಾಣ್ತಾ ಇರೋದು ಟೆಗ್ಮಾ, ದೂರದಲ್ಲಿ ಕಾಣ್ತಾ ಇರೋದು ಲೈಟ್ ಹೌಸ್ ಐಲ್ಯಾಂಡ್ ಅಲ್ಲಿ ದೂರದಲ್ಲಿ. ಈಗ ನಾವು ಹೋಗ್ತಾ ಇರೋದು ಸೇಂಟ್ ಮೇರಿಸ್ ಐಲ್ಯಾಂಡಿಗೆ. ಅಲ್ಲಿಗೆ ಮುಂದೆ ಟೆಲ್ಕಲ್ ಅಂತ ಒಂದು ಪ್ಲೇಸ್ ಇದೆ, ಆ ದಾರಿಯಾಗಿ ನಾವು ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೇವೆ. ಗೆಳೆಯರೆ, ನಮ್ಮ ಜಾನ್ ಬಾಯಿಗೆ ಒಂದು ಪಫರ್ ಫಿಶ್ ಆಗಿದೆ. ತುಳುವಿನಲ್ಲಿ ಇದಕ್ಕೆ ಗುಮ್ಮೆ ಮೀನು ಅಂತ ಹೇಳ್ತಾರೆ. ಕೈಗಾಳು ಹಾಕ್ತಾ ಇದ್ರು ಜಾನ್ ಬಾಯ್ ಅವರು. ನೋಡಿ ಮೀನು ಹೇಗಿದೆ ಅಂತ, ಬಹಳ ಸುಂದರವಾದ ಮೀನು. ಮೈ ತುಂಬಾ ಮುಳ್ಳು. ಮೈ ತುಂಬಾ ಮುಳ್ಳು ಇದರ ದೇಹದ ಮೇಲೆ ನೋಡ್ಬೋದು. ಜಾನ್ ಬಾಯ್ ತಿರ್ದಿದೆ, ತೂಕ ಸುಮಾರು 1 kg ಸೈಜ್ ಇರ್ಬೋದು. ಮುಳ್ಳುಂಡಿ ಆಯ್ತು ಫುಲ್ಲು ಎಲ್ಲ ಕಾರಿಡ್ ಟಚ್ ಆಗಿದೆ, ಕಾರಿಡ್ ಎಲ್ಲ ಕಾರಿಡ್. ಪಫರ್ ಫಿಶ್ಗೆ ಒಂದು ಲೈಕ್ ಕೊಡಿ ಗೆಳೆಯರೆ. ಪಫರ್ ಫಿಶ್ ಗೆಳೆಯರೆ, ನಾವೀಗ ಸೇಂಟ್ ಮೇರಿಸ್ ಐಲ್ಯಾಂಡ್ ಬಂದು ತಲುಪಿ ಆಯಿತು. ನನ್ನ ಸೆಟಪ್ ಎಲ್ಲ ರೆಡಿಯಾಗಿದೆ. ಇವತ್ತು ನಾನು ಜೆಲ್ಲಿ ಶ್ರಿಂಪ್ ಟ್ರೈ ಮಾಡ್ತಾ ಇದ್ದೇನೆ. ನನ್ನ ಫೇವ್ರೆಟ್ ಮೋಟರ್ ಶಿಮಾನೋ ವ್ಯಾನ್ಫೋರ್ಡ್ C5000XG. ಧೋನಿ ಅವರು ನಮ್ಮನ್ನು ಬಿಟ್ಟು ಹೋದರು, ಶೇಖರಣ್ಣ ನಮ್ಮನ್ನು ಬಿಟ್ಟು ಹೋದರು. ದೂರದಲ್ಲಿ ನೀವು ನೋಡಿದರೆ ಮಲ್ಪೆ ಕಾಣಿಸ್ತಾ ಇದೆ ಅಲ್ಲಿ ಮುಂದೆ. ನಾವೀಗ ಸೇಂಟ್ ಮೇರಿಸ್ ಐಲ್ಯಾಂಡಲ್ಲಿ ಇದ್ದೇವೆ. ನೋಡಿ ಐಲ್ಯಾಂಡ್ ಹೇಗಿದೆ ಅಂತ. ಈಗ ಮುಂದೆ ಹೋಗೋಣ, ನಿಮಗೆಲ್ಲ ತೋರಿಸ್ತೇನೆ. ಸಖತ್ತಾದ ವ್ಯೂ ಇದೆ ಇಲ್ಲಿ. ಈಗ ಕತ್ತಲಾಗಲಿಲ್ಲ, ಬೆಳಕಿದೆ. ಈಗ ಗಂಟೆ ಸುಮಾರು 4:15 ಆಗ್ತಾ ಬಂತು. ಬೆಳಕಿರುವಾಗ GT ಅಂದರೆ ಕೊಕ್ಕರ್ ಫಿಶ್ ಆಗುವಂಥ ಚಾನ್ಸಸ್ ಇರ್ತದೆ, ಹಾಗಾಗಿ ಕೊಕ್ಕರಿಗೆ ಟ್ರೈ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಹಟ್ಗಳನ್ನೆಲ್ಲ ಇಟ್ಟಿದ್ದಾರೆ. ಅಲ್ಲಿ ಜೆಂಟ್ಸ್ ಟಾಯ್ಲೆಟ್, ಲೇಡೀಸ್ ಟಾಯ್ಲೆಟ್ ಬೇರೆ ಬೇರೆ ಮಾಡಿದ್ದಾರೆ. ನೋಡಿ ದೊಡ್ಡ ದೊಡ್ಡ ರಾಕ್ಸ್ಗಳಿವೆ, ಎಲ್ಲ ಲಾವಾದಿಂದ ಕ್ರಿಯೇಟ್ ಆಗಿರೋದಂತ ಹೇಳ್ತಾರೆ. ನೋಡಿ ಮುಂದೆ ನೋಡಿ ಸನ್ಸೆಟ್ ಆಗ್ತಾಯಿದೆ. ಇಲ್ಲಿ ಒಬ್ಬರು ಕೈಗಾಳು ಹಾಕಿ ಕುತ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ಜಾನ್ ಬಾಯ್ ಅವರು ಗಾಳ ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾದ ವ್ಯೂ ಇದೆ ಅಂತ. ಕೊಕೊನಟ್ ಟ್ರೀಸ್, ತಂಪಾದ ಗಾಳಿ ಬೀಸ್ತಾ ಇದೆ. ಈಗ ಅಲ್ಲಿ ಒಂದು ರಾಕ್ಸ್ ಕಾಣಿಸ್ತಾ ಇದೆ ಮುಂದೆ. ಅಲ್ಲಿ ಹೋಗಿ ನಾನು ಕಾಸ್ಟ್ ಮಾಡ್ತೇನೆ, ನೋಡೋಣ ಏನಾದರೂ ಮೀನು ಬೈಟ್ ಆಗ್ತದೆ ಅಂತ. ನೋಡಿ ಸೇಂಟ್ ಮೇರಿಸ್ ಐಲ್ಯಾಂಡ್. ಟೂರಿಸ್ಟ್ಗಳು ಯಾರೂ ಇಲ್ಲ, ನಾವೇ ಬಂದಿರೋದು. ಈಗ ಆಚೆ ಕಡೆ ಹೋಗಿ ಸ್ಪಿನ್ನಿಂಗ್ ಮಾಡೋಣ. ಕತ್ತಲಾದ ಮೇಲೆ ಮೀನುಗಳು ಬೈಟ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಹಾಗೆ ಕತ್ತಲಾದ ಮೇಲೆ ಸ್ವಲ್ಪ ಹೊತ್ತಿನವರೆಗೆ ಸ್ಪಿನ್ನಿಂಗ್ ಮಾಡೋಣ, ರಾತ್ರಿ ಒಂದು 10, 11, 12 ಗಂಟೆವರೆಗೆ. ಅದರ ನಂತರ ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಪುನಃ ಕಾಸ್ಟಿಂಗ್ ಮಾಡೋಣ. ಏನಾದರೂ ಮೀನು ಬೈಟ್ ಆಗ್ತದ ನಮ್ಮ ಅದೃಷ್ಟಕ್ಕೆ ಅಂತ ನೋಡೋಣ.
ಇದು ಸೀಸನ್ ಎಂಡ್, ಅಂದರೆ ಇದು ಮೇ ತಿಂಗಳು. ಇವತ್ತು 16 ತಾರೀಕು. ಮೊನ್ನೆ 15th ನಂತರ ಈ ಐಲ್ಯಾಂಡಿಗೆ ದೋಣಿ ಮೂಲಕ ಬರೋದನ್ನು ಬಂದ್ ಮಾಡಿದ್ದಾರೆ. ಇವತ್ತು 16th, ಹಾಗೆ ನಾವು ಹಗಲಿನ ಸಮಯದಲ್ಲಿ ಇಲ್ಲಿಗೆ ಬರಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿತು. ಹಾಗೆ ನಾವು ಸುಮಾರು 4 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ನೋಡೋಣ, ಮೀನೇನಾದರೂ ಸಿಕ್ಕಿದರೆ ಅದರ ವಿಡಿಯೋ ಹಾಕ್ತೇನೆ ನಡುವಲ್ಲಿ. ವಿಡಿಯೋ ಮಾಡಲಿಕ್ಕೆ ಆಗದಿದ್ದರೆ ಬೆಳಗ್ಗೆ ನಿಮಗೆ ಮೀನು ತೋರಿಸ್ತೇನೆ, ಏನೆಲ್ಲ ಮೀನು ಸಿಕ್ಕಿದೆ ಅಂತ. ಸಗದಾಗಿದೆ ಐಲ್ಯಾಂಡ್ ನೋಡಿ. ಅಲ್ಲಿ ಮುಂದೆ ಪೀಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಪೀಸ್ ಅಂದರೆ ನೆಮ್ಮದಿ. ಇಲ್ಲಿ ಸ್ವಲ್ಪ ಹೊತ್ತು ಈಗ ಕಾಸ್ಟ್ ಮಾಡಿ ಮತ್ತೆ ನಾನು ಹಿಂದುಗಡೆ ಹೋಗ್ತೇನೆ. ನೋಡಿ ನೋಡಿ ಬೋರ್ಡ್ ಹಾಕಿದ್ದಾರೆ, ಪೀಸ್. ಈಗ ಸನ್ಸೆಟ್ ಆಗ್ತಾ ಬಂತು. ಒಂದೇ ಒಂದು ಮೀನು ಸಿಗಲಿಲ್ಲ. ದೋಣಿಯಲ್ಲಿ ಕಾಸ್ಟ್ ಮಾಡ್ತಾ ಇದ್ದೆ, ಹಾಗೆ ಒಂದು ಮೀನು ಹೊಡೆದೋಯ್ತು. ನನಗೆ ಅನಿಸ್ತದೆ ಕೊಕ್ಕರ್ ಇರಬೇಕು ಮೋಸ್ಟ್ಲಿ. ಸರಿಯಾಗಿ ಬೈಟ್ ಆಗಲಿಲ್ಲ. ಕಲ್ಲುಗಳನ್ನು ನೋಡಿ ಎಷ್ಟು ಸಖತ್ತಾಗಿದೆ ಅಂತ, ರೌಂಡಾಗಿ ಸಖತ್ತಾಗಿದೆ. ಕಲ್ಲುಗಳ ಶೇಪ್ ನೋಡಿ ಹೇಗಿದೆ ಅಂತ. ಒಳ್ಳೆ ಬಾಲ್ ಥರ ಇದೆ ರೌಂಡಾಗಿ ನೋಡಿ. ನೀರು ಇದರ ಮೇಲೆ ಅಪ್ಪಳಿಸಿ ಬಿ ಶೇಪಿಗೆ ಬಂದಿದೆ ನೋಡಿ. ನಾನೀಗ ಫ್ರಂಟ್ ಸೈಡ್ ಬಂದಿದ್ದೇನೆ, ಸೈಂಟ್ ಮೇರಿಸ್ ಐಲ್ಯಾಂಡ್ನ. ಇಲ್ಲೊಂದು ಸಣ್ಣದೊಂದು ನೀರಿನ ತೊರೆ ಇದೆ. ಇಲ್ಲಿ ಮೀನಾಗೋ ಚಾನ್ಸಸ್ ಇದೆ, ಹೋಪ್ ಅಷ್ಟೇ, ನೋಡೋಣ. ಒಂದು ಮೀನು ಹೊಡೆದಿದೆ, ನೋಡೋಣ. ಫಸ್ಟ್ ಬೋಣಿ, ಸಣ್ಣ ಮುರು ಮೀನು ಹೊಡೆದಿದೆ. ಇದು ಬೋಣಿ, ಹಾಗಾಗಿ ಬಿಡಲಿಕ್ಕೆ ಆಗೋದಿಲ್ಲ ಇದನ್ನು. ತುಂಬ ದೊಡ್ಡದಲ್ಲ, ಸಣ್ಣದೇ, ಸಣ್ಣ ಸೈಜ್ ಇದೆ ನೋಡಿ. ದೊಡ್ಡದಲ್ಲ, ಸಣ್ಣದು. ಇರಲಿ, ಬೋಣಿ ಅಲ್ಲ, ಹಾಗಾಗಿ ಇಟ್ಕೊಳ್ಳೋಣ. ಯಾವುದ್ರ ಮೇಲೆ ಆಗಿದೆ ಅಂತ ನೋಡಿ, ಬ್ಯಾಡ್ ಶೇಡ್ ಮೇಲೆ. ಸಣ್ಣ ಮುರುಮೀನು ನೋಡಿ ಇತ್ತು ನೋಡಿ. ಒಂದು ಮುರುಮೀನು ಹಾಕಿಟ್ಟಿದ್ದೇನೆ, ಅದರ ಹಿಂದೆ ಇನ್ನೊಂದು ಮುರುಮೀನು ಹೊಡೀತು. ಒಂದು ಫಿಶ್ ಲಾಕ್ ಆಗಿದೆ, ಕೊಕ್ಕರ್ ಅಂತ ಅನಿಸ್ತದೆ, ನೋಡೋಣ. ಹೌದು, ಕೊಕ್ಕರ್ ಆಗಿದೆ. ಎಸ್, ಗುಡ್ ಸೈಜ್ GT ಆಗಿದೆ. ಮೀಡಿಯಮ್ ಸೈಜ್ ಇದೆ GT. ಬ್ಯಾಡ್ ಶಾಡಿಗೆ ಹೊಡೆದಿದೆ. ಇದಕ್ಕೆ ಮೋನೋ ಲೈನ್ ಹಾಕಿ ಇಲ್ಲೇ ಇಟ್ಬಿಡೋಣ ಕೆಳಗಡೆ, ತಗೊಂಡೋಗ್ಲಿಕ್ಕೆ ಸುಲಭ ಆಗ್ತದೆ ಮೋನೋ ಲೈನ್ ಹಾಕಿದರೆ. ಸಣ್ಣ ಹೊಂಡ ಇದೆ, ಇದರ ಇಟ್ಬಿಡೋಣ. ಒಂದು ಫಿಶ್ ಲಾಕ್ ಆಗಿದೆ,
ಕೆಂಬೇರಿ ಇರ್ಬೇಕು ಮೋಸ್ಟ್ಲಿ. ಕೆಂಬೇರಿ ಆಗಿದೆ. ಸೈಜ್ ಆಗಿದೆ ಕೆಂಬೇರಿ. ಸುಮಾರು 2 kg ಸೈಜ್ ಆಗ್ಬೋದು. ಕೆಂಬೇರಿ ಸೈಜ್ ನೋಡಿ, ಸಖತ್ತಾಗಿದೆ ಸೈಜ್. ನೋಡಿ ಗೆಳೆಯರೆ, ಈಗ ಸನ್ಸೆಟ್ ಆಗ್ತಾ ಬಂತು. ಹಾಗೆ ಒಂದು ಸ್ನ್ಯಾಪರ್ ಆಗಿದೆ ನೋಡಿ, ನಮ್ಮ ಬ್ಯಾಡ್ ಶೇಡ್ ಮೇಲೆ ಆಗಿದ್ದು. ಸೈಜ್ ನೋಡಿ ಮೀನಿದ್ದು. ಇದನ್ನೀಗ ಅನ್ಹುಕ್ ಮಾಡೋಣ. ಇದು ಇಲ್ಲೇ ಇರಲಿ. ನನ್ನ ಫೇವ್ರೇಟ್ ಡ್ರಿಲ್ ಶಿಮಾನೋ ಫ್ಯಾನ್ಫೋರ್ಡ್ C5000XG ಹಾಗೂ ಫ್ಯಾಂಟಮ್ ಸ್ನ್ಯಾಪರ್ ರಾಡ್ ಹಾಗೂ ಬ್ರೇಡೆಡ್ ಲೈನ್ ಡೈವಾ ಸಾಲ್ಟಿಗಾ 44 LB. ಈಗ 2ನೇ ಸ್ನ್ಯಾಪರ್ ಆಯಿತು ನೋಡಿ. ಸುಮಾರು 1-1.5 kg ಸೈಜ್ನ ಸ್ನ್ಯಾಪರ್ ನೋಡಿ, ಬ್ಯಾಡ್ ಶೇಡ್ ಮೇಲೆ ಆಗಿದೆ. ಫಸ್ಟ್ ಆಗಿದ್ದ ಸ್ನ್ಯಾಪರನ್ನು ಇಲ್ಲೇ ಕೆಳಗಡೆ ಹಾಕಿಟ್ಟಿದ್ದೇನೆ ನೋಡಿ. ಇಲ್ಲಿ ಕೆಳಗಡೆ ಇದೆ, ಅದು ಡೆಡ್ ಆಗಿದೆ. ಮತ್ತು ಒಂದು ಕೊಕ್ಕರ್ ಹಾಗೂ 2 ಮುರುಮೀನಾಗಿದೆ, ಅದನ್ನು ಕೆಳಗಡೆ ಇಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ನೀರಿತ್ತು, ಹಾಗೆ ಇಲ್ಲಿ ಇಟ್ಟಿದ್ದೇನೆ. ನೋಡೋಣ ಬೆಳಗ್ಗೆವರೆಗೆ ಎಷ್ಟಾಗ್ತದೆ ಅಂತ. ಈಗ ಕತ್ಲಾಗಿದೆ, ತುಂಬ ಡಾರ್ಕ್ ಆಗಿದೆ ಗೆಳೆಯರೆ. ಈಗ ಬೆಳಗಾಗಿದೆ, ಗಂಟೆ 6:30 ಆಯಿತು. ನಮ್ಮ ಶೇಖರಣ್ಣ ಬಂದಿದ್ದಾರೆ. ಅಲ್ಲಿ ನಮ್ಮ ಶೇಖರಣ್ಣ ದೋಣಿ ನಿಲ್ಲಿಸಿದ್ದಾರೆ, ಅಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮ ಆ್ಯಂಗ್ಲರ್ಸ್ ಎಲ್ಲ ಬರಲಿಕ್ಕಿದ್ದಾರೆ, ಆ ಕಡೆ ಹೋಗಿದ್ದಾರೆ. ಅವರು ಫಿಶಿಂಗ್ ಮಾಡ್ತಾಯಿದ್ರು. ಈಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇನ್ನೇನು ಬರಬೇಕು ಅವರು. ನನಗೆ ಇವತ್ತೊಟ್ಟಿಗೆ 1 2 ಹಾಗೂ 3 ಸ್ನ್ಯಾಪರ್ ಮತ್ತು ಇನ್ನೊಂದು GT ಫಿಶ್ ಆಗಿದೆ. GT ಇಲ್ಲಿ ಕೆಳಗಡೆ ಉಂಟು. ಮತ್ತು 2 ಮುರುಮೀನಾಗಿದೆ. ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಆಯಿತು, ರಾಡ್ ಕೂಡ ಪ್ಯಾಕ್ ಮಾಡಿ ಆಯಿತು, ಮೋಟ್ರೆಲ್ಲ ಬ್ಯಾಗ್ ಒಳಗಡೆ ಇಟ್ಟಾಯಿತು. ಇನ್ನೇನು ಹೊರಡಬೇಕು. ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಬಂದ ನಂತರ ಹೊರಡೋದು, ನಮ್ಮ ಆ್ಯಂಗ್ಲರ್ಸ್ ಎಲ್ಲ ಬಂದ ನಂತರ ಹೊರಡೋದು. ಈಗ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಗೆಳೆಯರೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು.